ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಮಾಡುವ ನಮಸ್ಕಾರಗಳು. ರಾಘವೇಂದ್ರ ಸ್ವಾಮಿಗಳು ಅದೆಷ್ಟು ದಯಾಳು ಅನ್ನೋದಕ್ಕೆ ಒಂದು ಸತ್ಯ ಘಟನೆಯನ್ನ ನಿಮ್ಗೆ ಹೇಳ್ತೀನಿ. ರಾಘವೇಂದ್ರ ಸ್ವಾಮಿಗಳ ಭಕ್ತರೊಬ್ಬರ ಮನೆಗೆ ಸ್ವತಃ ರಾಯರೇ ಬಂದು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನ ಕೊಟ್ಟು, ರಾಯರ ಪರಿಮಳ ಪ್ರಸಾದವನ್ನ ಕೊಟ್ಟು, ರಾಯರ ಮಂತ್ರಾಕ್ಷತೆಯನ್ನ ಕೊಟ್ಟು ಅವರ ಮನೆಯಿಂದ ರಾಘವೇಂದ್ರ ಸ್ವಾಮಿಗಳು ಅದೃಶ್ಯರಾದ್ರಂತೆ. ಈ ಘಟನೆಯನ್ನ ಕೇಳಿದಾಗ ನನಗೆ ರೋಮಾಂಚನ ಆಗೋಯ್ತು. ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಅವರನ್ನ ನಂಬಿದಂತಹ ಭಕ್ತರ ಬದುಕಿನಲ್ಲಿ ಹೇಗೆಲ್ಲ ಅವರ ಮಹಿಮೆಯನ್ನ ತೋರಿಸ್ತಾರೆ, ಜೊತೆಗೆ ನಾನು ನಿನ್ನ ಜೊತೆ ಇದೀನಿ ಅನ್ನೋದನ್ನ ತೋರಿಸ್ತಾರೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ಹಾಗಾದ್ರೆ ಆ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಯಾರು, ಅವ್ರ ಮನೆಗೆ ರಾಘವೇಂದ್ರ ಸ್ವಾಮಿಗಳು ಹೇಗೆ ಬಂದ್ರು, ಪರಿಮಳ ಪ್ರಸಾದ ಕೊಟ್ಟ ನಂತರ, ಮೃತ್ತಿಕೆಯನ್ನ ಕೊಟ್ಟ ನಂತರ, ಮತ್ತೆ ಮಂತ್ರಾಕ್ಷತೆಯನ್ನ ಕೊಟ್ಟ ನಂತರ ನಡೆದಿದ್ದಾದ್ರೂ ಏನು ಅನ್ನೋದನ್ನ ಖಂಡಿತವಾಗ್ಲೂ ಇನ್ನೇನು ಒಂದು 2-3 ದಿನಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾರು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ರಾಯರ ಇಂತಹ ಮಹಿಮೆಗಳನ್ನ, ಇಂತಹ ಸತ್ಯ ಘಟನೆಗಳನ್ನ ನೀವು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಈ ಕೂಡಲೇ ನೀವು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 2-3 ದಿನಗಳಲ್ಲಿ ಅವರ ಬಾಯಿಂದನೇ ರಾಘವೇಂದ್ರ ಸ್ವಾಮಿಗಳು ಅವರ ಮನೆಗೆ ಹೇಗೆ ಬಂದ್ರು, ರಾಯರ ಮೃತ್ತಿಕೆಯನ್ನ ಕೊಟ್ಟು ಅವರು ಏನೆಲ್ಲ ಮಾತಾಡಿದ್ರು ಅವ್ರ ಜೊತೆಗೆ ಅವರು ಅದೃಶ್ಯರಾಗಿದ್ದು ಹೇಗೆ ಅನ್ನೋದನ್ನ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.